ಯಶ್ ತಾಯಿ ಪುಷ್ಪ ಅವರು ಒಂದು ಮಗನ ಬಗ್ಗೆ ಹಾಗೆ ಒಂದು ಸೊಸೆ ರಾಧಿಕಾ ಬಗ್ಗೆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅಷ್ಟಕ್ಕೂ ಏನಾಯಿತು, ಯಾಕೆ ಈ ರೀತಿಯಾದ ಅಸಮಾಧಾನವನ್ನು ಯಶ್ ತಾಯಿ ಪುಷ್ಪ ಅವರು ಒಂದು ವ್ಯಕ್ತಪಡಿಸಿದ್ರು? ಅವ್ರ ಮಗಳು ಅಂದರೆ ಅವರ ಮಗಳು ಆದಂಥ ಅವ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಮಾತನಾಡಿದಂಥ ಯಶ್ ತಾಯಿ, ಸೊ ಯಾಕೆ ರಾಧಿಕಾ ಅವರ ಬಗ್ಗೆ ಈ ರೀತಿಯಾಗಿ ಮಾತನಾಡಿದ್ರು? ಏನಾಯಿತು ರಾಧಿಕಾಗೆ ಮತ್ತು ಯಶ್ ತಾಯಿ ಅವರಿಗೆ, ಅಂದರೆ ರಾಧಿಕಾ ಪಂಡಿತ್ ಅವರಿಗೆ ಒಂದು ಪುಷ್ಪ ಅವರಿಗೆ ಏನಾದರೂ ಒಂದು ಜಗಳ ಆಗಿದೆಯಾ? ಸೊ ಇವ್ರ ನಡುವೆ ಏನಾದರೂ ಮನಸ್ತಾಪ ಇದೆಯಾ? ಸೊ ಅವಳ ಬಗ್ಗೆ ಏನು ಮಾತನಾಡಬೇಡಿ, ಅವಳ ಬಗ್ಗೆ ನನಗೆ ಏನೂ ಹೇಳಬೇಡಿ, ತುಂಬ ಕಿಲಾಡಿ ಇದ್ದಾಳೆ ಅವಳು, ತುಂಬ ಚಾಲಾಕಿ ಇದ್ದಾಳೆ. ಸೊ ನನ್ನ ಮಗನನ್ನು ಯಶ್ನನ್ನು ದೂರ ಮಾಡಿದ್ದು ಅವಳೇ ಅನ್ನೋ ಮಾತನ್ನು ಹೇಳಿದ್ದಾಳೆ. ಸೊ ಯಾಕೆ ಈ ರೀತಿಯಾದ ಮಾತನ್ನು ಹೇಳಿದರು? ಏನಾಯಿತು ಇವರ ನಡುವೆ? ಯಾಕೆ ಒಂದು ಈ ರೀತಿಯಾಗಿ ಯಶ್ ತಾಯಿ ಪುಷ್ಪ ಅವರು ಒಂದು ಹಲವಾರು ಬಾರಿ ಕಾಂಟ್ರವರ್ಸಿಗೆ ಒಂದು ಮುಂದಾಗ್ತಾ ಇದ್ದಾರೆ? ಏನಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಒಂದು ಯಶ್ ತಾಯಿ ಪುಷ್ಪ ಅವರು ಆಗಾಗ ಒಂದು ಕಾಂಟ್ರವರ್ಸಿಗಳಲ್ಲಿ ಇದ್ದೇ ಇರ್ತಾರೆ. ನಾವು ಯಶ್ ತಾಯಿ ಪುಷ್ಪ ಅವ್ರನ್ನ ಹಲವಾರು ಬಾರಿ ನೋಡಿದ್ದೇವೆ. ಯಾವಾಗಲೂ ಒಂದಲ್ಲ ಒಂದು ಕಾಂಟ್ರವರ್ಸಿಗಳಲ್ಲಿ ಯಶ್ ತಾಯಿ ಪುಷ್ಪ ಅವರು ಇದ್ದೇ ಇರ್ತಾರೆ. ಸೊ ಅಂಥ ಯಶ್ ತಾಯಿ ಪುಷ್ಪ ಅವರು ಈಗ ಒಂದು ರಾಧಿಕಾ ಪಂಡಿತ್ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಯಶ್ ಅವರ ಬಗ್ಗೆ ಕೂಡ ಕೆಲವೊಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ. ಯಾಕೆ ಈ ರೀತಿಯಾಗಿ ಹೇಳಿದ್ರು? ಇವರ ನಡುವೆ ಮನಸ್ತಾಪ ಆಗಿದೆಯೇನು, ಏನಾಯಿತು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಇನ್ನು ಯಶ್ ಅವ್ರ ಬಗ್ಗೆ ನೋಡಬೇಕಪ್ಪ ಅಂತಂದರೆ, ಒಂದು ಕನ್ನಡ ಇಂಡಸ್ಟ್ರಿ ಕಿರೀಟ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಹಲವಾರು ಸಿನಿಮಾಗಳನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಂಥವ್ರು ಇವರು. ಯಾಕಪ್ಪ ಅಂತಂದರೆ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಫ್ಯಾನ್ ಇಂಡಿಯಾ ಮೂವಿಯನ್ನು ಪರಿಚಯಿಸಿರುವುದೇ ಈ ಒಂದು ರಾಕಿಂಗ್ ಸ್ಟಾರ್ ಯಶ್ ಅವರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಅವರ KGF ಮೂವಿಯಿಂದ ಕನ್ನಡ ಅಷ್ಟೇ ಅಲ್ಲದೆ ಒಂದು ಬೇರೆ ಭಾಷೆಯ ಒಂದು ಅಭಿಮಾನಿಗಳು ಕೂಡ ಇವರ ಒಂದು ಅಭಿಮಾನಿಗಳಾಗಿದ್ದಾರೆ. ಸೊ ಒಂದು ಯಶ್ ಅಂದರೆ ಬೇರೆ ಭಾಷೆಗಳಲ್ಲೂ ಕೂಡ ಇವರ ಅಭಿಮಾನಿಗಳು ಇದ್ದಾರೆ. ತುಂಬಾ ಖುಷಿ ಆಗುತ್ತೆ ಈ ಒಂದು ಯಶ್ ಅವರು ಈ ಮಟ್ಟಿಗೆ ಬೆಳೆದಿದ್ದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಒಂದು ಫ್ಯಾನ್ ವರ್ಲ್ಡ್ ಮೂವಿಯನ್ನು ಕೂಡ, ಈಗ ಟಾಕ್ಸಿಕ್ಸ್ ಮೂವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಜಗತ್ತಿನಾದ್ಯಂತ ಒಂದು ಹೆಸರು ಮಾಡೋದಕ್ಕೆ ಯಶ್ ಅವರು ಹೊರಟಿದ್ದಾರೆ. ಇವರ ಸಾಧನೆಗೆ ಹಲವಾರು ಜನ ಅಡ್ಡಿ ಆದರೂ ಕೂಡ ಒಂದು ಇವರ ಸಾಧನೆಯನ್ನು ಇವರು ಬಿಡದೆ, ಇಲ್ಲ ನನ್ನ ಗುರಿಯೇ ನನಗೆ ಮುಖ್ಯ, ನನ್ನ ಸಾಧನೆಯೇ ನನಗೆ ಮುಖ್ಯ ಅನ್ನೋದನ್ನು ಒಂದು ವಿಚಾರವನ್ನು ತಲೆಯಲ್ಲಿಟ್ಟುಕೊಂಡು ಒಂದು ಯಶ್ ಅವರು ಯಾವಾಗಲೂ ಒಂದು ಸಾಧನೆಯತ್ತ ಮುಖ ಮಾಡಿ ಒಂದು ಸಾಧನೆ ಕಡೆ ಹೊರಟಿದ್ದಾರೆ. ಇನ್ನು ಟಾಕ್ಸಿಕ್ಸ್ ಸಿನಿಮಾ 26ನೇ ಒಂದು ತಾರೀಕಿನಂದು, ಅಂದರೆ ಆಗಸ್ಟ್ 26ಕ್ಕೆ ರಿಲೀಸ್ ಆಗುತ್ತಿದ್ದು, ಒಂದು ಒಳ್ಳೆಯ ಒಂದು ಎಲ್ಲರೂ ಕೂಡ ಕಾತುರಾಗಿ ಕಾಯ್ಕೊಂಡು ಕೂತಿದ್ದಾರೆ ಯಶ್ ಅವರ ಮೂವಿ ಬಗ್ಗೆ. ಆದಷ್ಟು ಬೇಗ ಯಶ್ ಅವರ ಮೂವಿ ಬರಲಿ, ಒಂದು ಹಿಟ್ ಆಗಲಿ ಅಂತಕ್ಕಂಥದ್ದನ್ನು ಹಾರೈಸೋಣ. ಇನ್ನು ಯಶ್ ತಾಯಿ ಪುಷ್ಪ ಅವರು ಯಾಕೆ ಈ ರೀತಿಯಾಗಿ ಮಾತನ್ನು ಹೇಳಿದರು, ಏನಾಯಿತು ಇವರ ನಡುವೆ? ಸೊ ಯಾಕೆ ಇಂತಹ ಮಾತನ್ನು ಹೇಳಿದರು ಅನ್ನೋದನ್ನು ನೋಡಬೇಕಪ್ಪ ಅಂತಂದರೆ, ಒಂದು ಯಶ್ ತಾಯಿ ಪುಷ್ಪ ಅವರು ಹೇಳ್ತಾರೆ, ನನ್ನ ಮಗ ಯಾವಾಗಿನಿಂದನೂ ತುಂಬ ನನ್ನ ಜೊತೆಯಲ್ಲಿ ಇರ್ತಾ ಇದ್ದ. ಒಂದು ಸಿನಿಮಾಗಳನ್ನು ಮಾಡುವಾಗ ಒಂದು ಶೂಟಿಂಗ್ ಮುಗಿದ ತಕ್ಷಣ ನನ್ನ ಹತ್ರ ಬರ್ತಾ ಇದ್ದ. ಆದರೆ ಇತ್ತೀಚೆಗೆ ಮದುವೆ ಆದಾಗಿನಿಂದ ನನ್ನ ಹತ್ರ ಅವನು ಸರಿಯಾಗಿ ಬರ್ತಾ ಇಲ್ಲ. ಸೊ ರಾಧಿಕಾ ಅವರ ಜೊತೆನೇ ತುಂಬ ಚೆನ್ನಾಗಿ ಇರ್ತಾ ಇದ್ದಾನೆ, ಅವಳ ಜೊತೆನೇ ಹೆಚ್ಚಾಗಿ ಇರ್ತಾ ಇದ್ದಾನೆ ಅನ್ನೋ ಮಾತನ್ನು ಇಲ್ಲಿ ಒಂದು ಯಶ್ ತಾಯಿ ಪುಷ್ಪ ಅವರು ಹೇಳ್ಕೊಂಡು ಬಿಟ್ಟಿದ್ದಾರೆ. ಇನ್ನು ನೋಡಬೇಕಪ್ಪ ಅಂದರೆ, ಶೂಟಿಂಗ್ ಮುಗಿದ ಎಷ್ಟೋ ದಿನಗಳಾದರೂ ಕೂಡ ನನ್ನ ಹತ್ರ ಅವನು ಸರಿಯಾಗಿ ಬರ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಯಶ್ ತಾಯಿ ಪುಷ್ಪ ಅವರು ಹೇಳ್ಕೊಂಡು ಬಿಟ್ಟಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ, ಒಂದು ಯಶ್ ತಾಯಿ ಪುಷ್ಪ ಅವರು ಒಂದು ರಾಧಿಕಾ ಅವರ ಬಗ್ಗೆ ಹೇಳ್ಕೊಂಡಿದ್ದಾರೆ, ಅವಳು ತುಂಬ ಕಿಲಾಡಿ ಇದ್ದಾಳೆ, ತುಂಬ ಚೆನ್ನಾಗಿದ್ದಾರೆ ಅವರಿಬ್ಬರು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ಅವರ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಿದ್ರು ಕೊನೆಗೆ ಹೇಳಿರೋದೇನಪ್ಪ ಅಂತಂದರೆ, ನನ್ನ ಮಗ ಆಗಿರ್ಬೋದು, ನನ್ನ ಸೊಸೆ ಆಗಿರ್ಬೋದು, ಇವರಿಬ್ಬರ ಬಗ್ಗೆ ಮಾತನಾಡೋ ಹಕ್ಕು ನನಗಿದೆ, ನಾನು ಅವ್ರ ಬಗ್ಗೆ ಏನಾದರೂ ಮಾತನಾಡ್ತೀನಿ, ಆದರೆ ಯಾರಿಗೂ ಕೂಡ ನನ್ನ ಸೊಸೆ ರಾಧಿಕಾನ ಬೈಯೋ ಹಕ್ಕಿಲ್ಲ ಅನ್ನೋ ಮಾತನ್ನು ಕೂಡ ಯಶ್ ತಾಯಿ ಪುಷ್ಪ ಅವರು ಹೇಳಿದ್ದಾರೆ. ಸೊ ಈ ಒಂದು ಯಶ್ ತಾಯಿ ಪುಷ್ಪ ಅವರ ಮಾತುಗಳ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ.